ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಲ್ವರ್ ಗೋಲ್ಡ್ ಕಾಂಬಿನೇಷನ್ ಇರುವಂತಹ ಸ್ಯಾರೀಸ್ ಇರ್ಬೋದು, ದುಪ್ಪಟ್ಟಾಸ್ ಇರ್ಬೋದು, ಸಿಲ್ವರು ಮತ್ತು ಗೋಲ್ಡ್ ಕಾಂಬಿನೇಷನ್ ಎರಡೂ ಇರುವಂತಹ ಬಟ್ಟೆಗೆ ನಾವು ಯಾವ ಥರ ಒಂದು ಡಿಸೈನ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಕೂಡ ನಾನು ಸಿಲ್ವರ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಡಿಸೈನ್ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ನೀವು ಈಗಾಗಲೇ ನೋಡಿದ್ದೀರಾ, ದಾರನ ನಾನು 2 ಸತಿ ಗಂಟು ಹಾಕ್ಕೊಂಡು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಗೋಲ್ಡು ಮತ್ತು ಸಿಲ್ವರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, 2 ಗೋಲ್ಡ್ ಕಲರು ಮತ್ತು ಸಿಲ್ವರ್ ಕಲರು ಸೇಮ್ ಸೈಜ್ ತೊಗೊಂಡಿದ್ದೀನಿ. ಮತ್ತು ಗೋಲ್ಡನ್ ಕಲರಲ್ಲಿ ಸ್ವಲ್ಪ ಶೈನಿಂಗ್ ಇರುವಂತಹ ಬೀಡ್ಸು, ಮ್ಯಾಟ್ ಫಿನಿಶಿಂಗ್ ಇರುವಂತಹ ಉದ್ದಕ್ಕಿರುವಂತಹ ಒಂದು ಬೀಡ್ಸ್ನ ನಾನಿಲ್ಲಿ 4 ಥರ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 3 ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬೀಡ್ಸ್ನ ಹಾಕ್ಬಿಟ್ಟು ನಾವಿಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲೇ ನಾನಿಲ್ಲಿ 3 ಬೀಡ್ಸ್ನ ಹಾಕ್ತಾ ಇದ್ದೀನಿ. ಈ ಥರ ಬೀಡ್ಸ್ನ ಹಾಕ್ಬಿಟ್ಟು ನಾವಿಲ್ಲಿ ಬೀಡ್ಸ್ ಹತ್ರ ಲಾಕ್ ಮಾಡ್ಕೋಬೇಕು. ನಂತರ ಆ ಬೀಡ್ಸ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಒಂದು ಬೀಡ್ಸ್ ಅಷ್ಟು ಜಾಗ ನಾವು ಹಿಂದೆ ಇಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಯು ಶೇಪ್ ಬರೋ ಥರ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಒಂದು ಬೀಡ್ ಸೈಜ್ ಅಷ್ಟು ಹಿಂದಕ್ಕೆ ನಾವಿಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಲಾಕ್ ಆಗಿದ ನಂತರ ನಾನಿಲ್ಲಿ ಮತ್ತೆ ಇಲ್ಲಿ ಸ್ವಲ್ಪ ವಿಡಿಯೋ ನನಗೆ ಕಟ್ಟಾಗಿದೆ ಫ್ರೆಂಡ್ಸ್, ಹಾಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ನಾನು ಬಂದ್ಬಿಟ್ಟು ಒಂದು ಬೀಡ್ಸ್ ಅಷ್ಟು ಸೈಜು ಹಿಂದೆಗಡೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೀವಿಲ್ಲಿ ನೋಡ್ತಾ ಇದ್ದೀರಾ, ಬಿಗ್ ಸೈಜ್ ಬೀಡ್ಸ್ ಫ್ಲ್ಯಾಟ್ ಆಗಿರುವಂತಹ ಒಂದು ಬೀಡ್ಸ್ನ ನಾನಿಲ್ಲಿ ಯೂಸ್ ಮಾಡ್ತೀನಿ. ಮತ್ತು ಆ ಬೀಡ್ಸ್ ಹಾಕಿದ ನಂತರ ಅಲ್ಲೂ ಕೂಡ ಲಾಕ್ ಮಾಡಿಕೊಂಡು ಆ ಬೀಡ್ಸ್ ಬಂದ್ಬಿಟ್ಟು ಬೇಸ್ ಲೈನಲ್ಲಿ ಸಿಂಗಲ್ ಲಾಕ್ ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನಾವು ಈ ಬೀಡ್ಸ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ಇದೇ ಥರ ನಾವು ಬೇಸ್ ಲೈನ್ನ ರೆಡಿ ಮಾಡ್ಕೊಂಡು ಹೋಗಬೇಕು. ಈ ಥರ ಒಂದು ಫಿನಿಶಿಂಗ್ ಬರುತ್ತೆ. ಲಾಸ್ಟಿಗೆ ನಾವಿಲ್ಲಿ ಸಿಂಗಲ್ ಲಾಕ್ ಆಗಿದ ನಂತರ ಲಾಸ್ಟಲ್ಲಿ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿಕೊಂಡು ಆ ದಾರಾನ ನಾವು ಹೇಳಿದ್ರೆ ಇಲ್ಲಿ ಲಾಕ್ ಆಗಿಬಿಡುತ್ತೆ. ಈ ಥರ ಎಳೆದ್ಬಿಟ್ಟು ಲಾಕ್ ಮಾಡಬೇಕಾಗುತ್ತೆ ನಾವಿಲ್ಲಿ. ನೋಡಿ, ಈ ಥರ ಒಂದು ಫಿನಿಶಿಂಗ್ ಬಂದಿದೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟಿಂಗಲ್ಲಿ ನನಗೆ ವಿಡಿಯೋ ಸ್ವಲ್ಪ ಕಟ್ಟಾಗಿದೆ, ಹಾಗಾಗಿ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಿಮಗೆ. ಸ್ಟಾರ್ಟಿಂಗಲ್ಲಿ ನೀವು ಸಿಂಗಲ್ ಲಾಕ್ ತೊಗೊಂಡು ನಂತರ 3 ಗೋಲ್ಡನ್ ಬೀಡ್ಸ್ ತೊಗೊಂಡು ಲಾಕ್ ಮಾಡ್ಕೋಬೇಕು. ನಂತರ ಬೇಸ್ಲೈನಲ್ಲಿ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಉದ್ದಕ್ಕಿರುವಂತಹ ಒಂದು ಬೀಡ್ಸ್ನ ನಾನೇನು ಯೂಸ್ ಮಾಡಿದ್ದೀನಲ್ಲ ಆ ಬೀಡ್ಸ್ನ ಹಾಕಿ ಆ ಬೀಡ್ಸ್ ಹತ್ರನೂ ಲಾಕ್ ಮಾಡಿಕೊಂಡು ಅದನ್ನು ನಾವು ಬೇಸ್ಲೈನಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ಟಾರ್ಟಿಂಗಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ನಾನು. ನಂತರ 2 ಸಿಲ್ವರ್ ಕಲರ್ ಬೀಡ್ಸ್ನ ತೊಗೊಂಡು ಆ ಬೀಡ್ಸ್ ಹತ್ರ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಶೈನಿಂಗ್ ಇರುವಂತಹ ಗೋಲ್ಡನ್ ಕಲರ್ ಬೀಡ್ಸು ಸ್ವಲ್ಪ ಸೈಜು ಮೊದಲು ಯೂಸ್ ಮಾಡಿರೋಂತಹ ಬೀಡ್ಸ್ಗಿಂತ ಸ್ವಲ್ಪ ಸೈಜ್ ದೊಡ್ಡದಿದೆ. ಈ ಬೀಡ್ಸ್ನ ನಾನು ಇಲ್ಲಿ ಸೆಂಟ್ರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸೇಮ್ 2 ಸಿಲ್ವರ್ ಬೀಡ್ಸ್ನ ನಾನಿಲ್ಲಿ ಯೂಸ್ ಮಾಡ್ತೀನಿ. ಸ್ಟಾರ್ಟಿಂಗ್ 2 ಸಿಲ್ವರ್ ಬೀಡ್ಸು, ಮಧ್ಯದಲ್ಲಿ ಗೋಲ್ಡನ್ ಕಲರ್ ಬೀಡ್ಸ್ ಒಂದೇ ಒಂದು ಬೀಡ್ಸು ಬಿಗ್ ಸೈಜ್ದು. ನಂತರ ಮತ್ತೆ ಸಿಲ್ವರ್ ಕಲರ್ 2 ಬೀಡ್ಸ್ ಯೂಸ್ ಮಾಡಿಬಿಟ್ಟು ಒಂದು ಸೆಟ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಮತ್ತೆ ಸಿಂಗಲ್ ಲಾಕ್ ಇರೋ ಹತ್ರ ನಾವು ಬೇಸ್ಲೈನಲ್ಲಿ ಅಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಆಗಿದ ನಂತರ ನೆಕ್ಸ್ಟು ನಾವಿಲ್ಲಿ 6 ಚೈನ್ನ ತೊಗೋಬೇಕಾಗುತ್ತೆ. ಈ ಬಿಗ್ ಸೈಜ್ ಬೀಡ್ಸ್ ಹತ್ರ ನಾವು ಮತ್ತೆ ಲಾಕ್ ಮಾಡ್ಕೋಬೇಕು. ಹಾಗಾಗಿ 6 ಸಿಂಗಲ್ ಚೈನ್ನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. 1 2, ಒಂದೊಂದು ಸತಿ ನಮಗೆ ಇಲ್ಲಿ ದಾರ ಸರಿಯಾಗಿ ಬರೋದಿಲ್ಲ, ಆವಾಗ ನಾವು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಯಾವುದೇ ದಾರನ ನಾವು ಬಿಡೋಕ್ಕೆ ಹೋಗಬಾರ್ದು, ಡಿಸೈನ್ ನೀಟಾಗಿ ಬರೋದಿಲ್ಲ. ಹಾಗಾಗಿ ನಿಧಾನ ಆದ್ರೂ ಎಲ್ಲ ದಾರನೂ ಕರೆಕ್ಟಾಗಿ ಬರೋ ಥರ ಹಾಕ್ಕೊಂಡೋಗಿ. 4, 5 ಮತ್ತು 6 ಚೈನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಬಿಗ್ ಸೈಜ್ ಬೀಡ್ಸ್ ಹತ್ರ. ಮತ್ತು ಎಲ್ಲಿ ಸಿಂಗಲ್ ಲಾಕ್ ಬರುತ್ತೆ ನೆಕ್ಸ್ಟು ಅಲ್ಲಿಗೆ ನಾನು ಸಿಂಗಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಗಲ್ ಲಾಕ್ ಆಗಿದ ನಂತರ ಮೊದಲು ನಾವು ಯಾವ ಥರ ಪ್ರೋಸೆಸ್ ಮಾಡಿದ್ವಿ
ಅದೇ ಥರ ನಾವು ಸ್ಟಾರ್ಟಿಂಗು 2 ಸಿಲ್ವರ್ ಬೀಡ್ಸು, ಮಧ್ಯದಲ್ಲಿ ಒಂದು ಗೋಲ್ಡನ್ ಕಲರ್ ಬಿಗ್ ಸೈಜ್ ಬೀಡ್ಸು, ನಂತರ 2 ಸಿಲ್ವರ್ ಬೀಡ್ಸು. ಇದೇ ಥರ ನಾವು ಒಂದು ಸೆಟ್ ರೆಡಿ ಮಾಡ್ಕೋಬೇಕು. 2 ಸಿಲ್ವರ್ ಬೀಡ್ಸ್ ಆಗಿದ ನಂತರ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ಸ್ ಹತ್ರ. ಬಿಗ್ ಸೈಜ್ ಬೀಡ್ಸ್ ಹಾಕೋವಾಗೂ ನಾನು ಲಾಕ್ ಮಾಡ್ಕೊಳ್ತೀನಿ ಬೀಡ್ಸ್ ಹತ್ರ. ನಾವೆಲ್ಲ ಬೀಡ್ಸ್ ಹತ್ರನೂ ಇಲ್ಲಿ ಲಾಕ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಯಾಕೆಂದರೆ ಡಿಸೈನು ಸ್ವಲ್ಪ ನಮಗೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತಂದ್ಬಿಟ್ಟು ನಾವು ಬೀಡ್ಸ್ ಈ ಕಡೆ ಆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೀಡ್ಸ್ ಹಾಕಿದ ನಂತರ ಬೀಡ್ಸ್ ಹತ್ರ ನಾನು ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ 2 ಸಿಲ್ವರ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ ನಾನು ಮೊದಲಿಗೆ ಬೀಡ್ಸ್ ಹತ್ರ ಲಾಕ್ ಮಾಡಿ ನಂತರ ಬೇಸ್ಲೈನಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಇದು ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಲಾಸ್ಟಲ್ಲಿ ಬೀಡ್ಸ್ ಹಾಕೋವಾಗ ಬೀಡ್ಸ್ ಹತ್ರನೂ ಲಾಕ್ ಮಾಡಬೇಕು ಮತ್ತು ಬೇಸ್ಲೈನಲ್ಲೂ ಲಾಕ್ ಮಾಡ್ಕೋಬೇಕು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಈ ಥರ ಸಿಂಗಲ್ ಲಾಕ್ ಆಗಿದ ನಂತರ ಮತ್ತೆ ನಾನು 6 ಚೈನ್ ತೊಗೊಂಡು ಈ ಮ್ಯಾಟ್ ಫಿನಿಷಿಂಗ್ ಇರುವಂತಹ ಫ್ಲ್ಯಾಟಾಗಿದೆ ಇದು ಬೀಡ್ಸು. ಈ ಜಾಗದಲ್ಲಿ ನೀವು ಯಾವುದೇ ಉದ್ದಕ್ಕಿರೋಂತಹ ಬೀಡ್ಸ್ನ ನೀವು ನಿಮ್ಮ ಹತ್ರ ಇರೋಂತಹ ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್. ಇದು ತುಂಬ ಫ್ಯಾನ್ಸಿ ಆಗಿದೆ. ಈ ನಡುವೆ ಇಕ್ಕಟ್ಟು ಮತ್ತು ಪೋಚಂಪಲ್ಲಿ ಡಿಸೈನ್ಸಲ್ಲಿ ಸಿಲ್ವರ್ ಗೋಲ್ಡು 2 ಕಾಂಬಿನೇಷನೂ ಇರುವಂತಹ ದುಪಟ್ಟಾಸ್ ಇರ್ಬೋದು, ಸ್ಯಾರೀಸ್ ಇರ್ಬೋದು ನಾವು ನೋಡ್ತಾ ಇದ್ದೀವಿ. ಸಿಲ್ವರ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಅಂತಹ ಸ್ಯಾರೀಸ್ಗೆ ಅದರಲ್ಲೂ ನಾವು ನೈಟ್ ಫಂಕ್ಷನ್ಸ್ಗೆ ಈ ಥರ ಒಂದು ಡಿಸೈನ್ಸ್ನ ಯೂಸ್ ಮಾಡಿದ್ರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳ್ತೀನಿ ನಾನು. ತುಂಬ ಚೆನ್ನಾಗಿದೆ. ಫ್ಯಾನ್ಸಿ ಡಿಸೈನ್ ಕೂಡ ಇದೆ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಪೂರ್ತಿ ಫಿನಿಷಿಂಗ್ ಮಾಡಿದ್ಮೇಲೆ. ನೋಡಿ ಇಲ್ಲಿ ಕರೆಕ್ಟಾಗಿ ಸಿಂಗಲ್ ಲಾಕ್ ಇರೋ ಹತ್ರ ನಾನು ಸಿಂಗಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫಿನಿಷಿಂಗ್ ಬಂದಿದೆ ನನಗೆ. ಇದೇ ಥರ ನಾವು ಡಿಸೈನ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಸ್ಯಾರಿ ಅಥವಾ ದುಪ್ಪಟ್ಟ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಈಗಾಗಲೇ ಹೇಳ್ದಾಗೆ ನೈಟ್ ಫಂಕ್ಷನ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾನು 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ದಾರ ಕಟ್ ಮಾಡಿಬಿಟ್ಟು. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ಫ್ಯಾನ್ಸಿ ಲುಕ್ ಇದೆ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿದೆ. ಬೀಡ್ಸ್ ಯೂಸ್ ಮಾಡಿ ಮಾಡೋ ಅಂಥದ್ದು, ಬೇಗನೂ ಆಗೋಗುತ್ತೆ. ಒಂಥರ ಸಿಲ್ವರು ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ನಾನು ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಈ ಡಿಸೈನು ಫ್ಯಾನ್ಸಿ ಡಿಸೈನಲ್ಲಿ ನಾನು ಮಾಡಿದ್ದೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೊಸ ವ್ಯೂವರ್ಸ್ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೊಸ ಡಿಸೈನ್ಸೊಂದಿಗೆ ಹೊಸ ವೀಡಿಯೋಸೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾನು. ನನ್ನ ಒಂದು ನೋಟಿಫಿಕೇಷನ್ಸ್ ಬೇಗ ಸಿಗಬೇಕು ಅಂದರೆ ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಫ್ರೆಂಡ್ಸ್, ನಿಮಗಿನ್ನೂ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸ್ ಕೊಟ್ಟಿರ್ತೀನಿ. ಫಸ್ಟ್ ಸ್ಟೆಪ್ಪು ಮತ್ತು ಸೆಕೆಂಡ್ ಸ್ಟೆಪ್ಪು ಯಾವ ಥರ ಮಾಡೋದು ಅಂದ್ಬಿಟ್ಟು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ರೇಟು ಕೂಡ ಇದ್ರದ್ದು 500 ರುಪೀಸ್ವರೆಗೂ ನಾವು ಚಾರ್ಜ್ ಮಾಡ್ಬೋದು. ಅದನ್ನು ನಾನು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದೇ ಥರ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.